ಅಕ್ಟೋಬರ್ 24 ಮತ್ತು 25ರಂದು ಚಾಮರಾಜನಗರದಲ್ಲಿ ವಿಶ್ವ ಬೌದ್ಧ ಸಮ್ಮೇಳನ. ಶಾಸಕ ಎಆರ್ ಕೃಷ್ಣಮೂರ್ತಿ. ಬೌದ್ಧ ಬಿಕ್ಕುಗಳು ನೇತೃತ್ವದಲ್ಲಿ ನಗರದ ಅಂಬೇಡ್ಕರ್ ಭವನದಲ್ಲಿ ಪೂರ್ವಭಾವಿ ಸಭೆ. ಸಮ್ಮೇಳನ ಯಶಸ್ಸಿಗೆ ಎಲ್ಲರೂ ಸಹಕಾರ ನೀಡಿ. ಬಿಕ್ಕು ಸಂಘ ಭಾರತೀಯ ಬೌದ್ಧ ಮಹಾಸಭಾದ ಸಹಯೋಗದಲ್ಲಿ ನಗರದಲ್ಲಿ ಅಕ್ಟೋಬರ್ 24 ಮತ್ತು 25 ಎರಡೂ ದಿನಗಳು ವಿಶ್ವ ಬೌದ್ಧ ಸಮ್ಮೇಳನ ನಡೆಯಲಿದೆ ಎಂದು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಹೇಳಿದರು. ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬಿಕ್ಕು ಸಂಘ ಭಾರತೀಯ ಬೌದ್ಧ ಮಹಾಸಭಾದ ಸಹಯೋಗದಲ್ಲಿ ನಡೆದ ವಿಶ್ವ ಬೌದ್ಧ ಸಮ್ಮೇಳನದ ಪೂರ್ವಭಾವಿಯಲ್ಲಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮೈಸೂರಿನ ಬೌದ್ಧ ಸಮ್ಮೇಳನ ಯಶಸ್ವಿಯಾಗಿ ನಡೆದಿದೆ. ಅದೇ ಮಾದರಿಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಅಭೂತಪೂರ್ವ ಯಶಸ್ವಿಗೊಳಿಸಲು ನಾವೆಲ್ಲರೂ ಶ್ರಮಿಸೋಣ ಎಂದರು. ಬೌದ್ಧ ಸಮ್ಮೇಳನವು ಪಾರದರ್ಶಕ ಹಾಗೂ ಎಲ್ಲರನ್ನ ಒಳಗೊಂಡಂತೆ ನಡೆಸಲು ಶ್ರಮಿಸೋಣ. ಸಚಿವರಾದ ಸತೀಶ್ ಜಾರಕಿಹೊಳಿಯವರು ಬೆಳಗಾವಿಯಲ್ಲಿ ಸಮ್ಮೇಳನ ಮಾಡೋದಾಗಿ ಕೇಳಿಕೊಂಡಿದ್ರು. ಆದರೆ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಚಾಮರಾಜನಗರದಿಂದಲೇ ಸಮ್ಮೇಳನ ನಡೆಯಬೇಕು, ಚಾಮರಾಜನಗರಕ್ಕೆ ಶಿಫಾರಸು ಮಾಡಿದ್ರು. ಚಾಮರಾಜನಗರದಲ್ಲಿ ಮಾಡಲಿ ಎಂದು ಬೌದ್ಧ ಲಾಂಛನ ಹಸ್ತಾಂತರ ಮಾಡಿದ್ರು. ವಿಶ್ವ ಬೌದ್ಧ ಸಮ್ಮೇಳನ ನಡೆಸಲು ಇನ್ನೂ 3 ತಿಂಗಳಿದೆ. ಬಹಳ ಕಡಿಮೆ ಸಮಯದಲ್ಲಿ ಸಮ್ಮೇಳನದ ಯಶಸ್ವಿಗಾಗಿ ಸಮಿತಿಗಳು, ಉಪ ಸಮಿತಿಗಳು ರಚನೆಯಾಗಬೇಕು. ಈ ಸಮಿತಿಗಳಿಗೆ ಸ್ವಯಂ ಪ್ರೇರಣೆ ಸೇರುವವರು ಹೆಸರು ನೋಂದಾಯಿಸಿಕೊಳ್ಳಿ, ಎಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಸಮ್ಮೇಳನದಲ್ಲಿ ಭಾಗವಹಿಸುವ ಬುದ್ಧ ಅಂಬೇಡ್ಕರ್ ಅನುಯಾಯಿಗಳಿಗೆ ಆಹಾರ ವ್ಯವಸ್ಥೆ, ಮೆರವಣಿಗೆ, ಅಂತಾರಾಷ್ಟೀಯ ಜಾಹೀರಾತು ಸೇರಿದಂತೆ ಆಯಾಯ ಸಮಿತಿಗಳಲ್ಲಿ ಚರ್ಚೆಗಳು ನಡೆದು ಮೇಲುಸ್ತುವಾರಿಯೊಂದಿಗೆ ಸಮಿತಿಗಳನ್ನು ನಿರ್ವಹಣೆ ಮಾಡೋಣ. ನಗರದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಸಮಾವೇಶ ನಡೆಸಲು ಉತ್ತಮ ಸ್ಥಳವಾಗಿದೆ ಎಂದರು. ಮೈಸೂರು ಊರಲಿಂಗಿ ಪೆದ್ದಿಮಠದ ಜ್ಞಾನಪ್ರಕಾಶ ಸ್ವಾಮೀಜಿ, ಮಾಜಿ ಶಾಸಕ ಜಿಎನ್ ನಂಜುಂಡಸ್ವಾಮಿ, ದಲಿತ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ಪಾಪು ಮಾತನಾಡಿದರು. ಸಭೆಯಲ್ಲಿ ಬಿಕ್ಕು ಸಂಘದ ಮನೋರಕ್ಷಿತ ಬಂತೇಜಿ, ಬೋಧಿರತ್ನ ಸಂಘಪಾಲ, ಕಲ್ಯಾಣ ಸಿರಿ ಬಂತೇಜಿ, ಬುದ್ಧರತ್ನ ಬಂತೇಜಿ, ಭಾರತೀಯ ಬೌದ್ಧ ಮಹಾಸಭಾದ ಜಿಲ್ಲಾಧ್ಯಕ್ಷ ಬಸವರಾಜು, ಮಾಜಿ ಮೇಯರ್ ಪುರುಷೋತ್ತಮ, ಎಸ್ಸಿ ಎಸ್ಟಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಡಿ ಚಂದ್ರಶೇಖರಯ್ಯ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿವೃತ್ತ ಜಂಟಿ ನಿರ್ದೇಶಕ ಆರ್ ಮಹದೇವಪ್ಪ, ಡಿಎಸ್ಎಸ್ ಮುಖಂಡ ತುಂಬುಲು ರಾಮಣ್ಣ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಅಯ್ಯನಪುರ ಶಿವಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್ ಮಹದೇವು, ಉಮೇಶ್ ಕುದ್ರಾ, ಬಿಎಸ್ಪಿ ಮುಖಂಡ ಹರ ಮಹೇಶ್, ಸಿಎಂ ಕೃಷ್ಣಮೂರ್ತಿ, ಸಿಎಂ ನರಸಿಂಹಮೂರ್ತಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನಾಗರಾಜು ಕಮಲ್, ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಎನ್ ನಾಗಯ್ಯ, ಕೊಳ್ಳೇಗಾಲ ಚಿಕ್ಕಮಾಳಿಗೆ ಓಲೆ ಮಹದೇವು, ಯಳಂದೂರು ಅಂಬೇಡ್ಕರ್ ಸೇವಾ ಸಮಿತಿ ಕೆಸ್ತೂರು ಸಿದ್ದರಾಜು, ಗುಂಡ್ಲಪೇಟೆ ಸುಭಾಷ್ ಮಾಡ್ರಳ್ಳಿ, ದೊಡ್ಡಿಂದುವಾಡಿ ಸಿದ್ದರಾಜು, ಹನೂರು ಗುರುದೇವ, ಹೊನ್ನೂರು ಕೃಷ್ಣಮೂರ್ತಿ, ಡಾ ಬಿಆರ್ ಅಂಬೇಡ್ಕರ್ ಬುದ್ಧ ಅನುಯಾಯಿಗಳು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಕೊಡ್ತಕ್ಕಂಥವ್ರು ಯಾವತ್ತೂ ಕೂಡ ಪ್ರಶ್ನೆ ಮಾಡೋದು, ಕೊಡದೇ ಇರ್ತಕ್ಕಂಥವ್ರು ಇವ್ರಿಗೆ ಇವತ್ತು ಕೂಡ ಮಾತಾಡ್ತಾರೆ. ಇವ್ರಿಗೆ ಒಳೆ ತರ ಎದ್ದು ಬರ್ತದೆ. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಇದಕ್ಕೋಸ್ಕರ ಅಂತಕ್ಕಂಥ ನಾವು ಪ್ರಾಮಾಣಿಕವಾಗಿ ಜೀವ ಬಿಡ್ತೀವಿ, ಸ್ವಾಭಿಮಾನ ಬಿಟ್ಕೊಡಕ್ಕಿಲ್ಲ, ಜೀವ ಬಿಟ್ಬಿಡ್ತೀವಿ. ನೀವು ಒಂದು 20 ಸಭೆಗಳಾಗಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಸಲಹೆ. ಮತ್ತು ಇನ್ನು ಆರ್ಥಿಕವಾಗಿ ನೀವು ನಾನು ಯಾರು ಕೂಡ ಜವಾಬ್ದಾರಿ ಕೊಟ್ಟಿಲ್ಲ. ನನಗೆ ಆತಂಕ ಆಗಿದ್ರಿಂದ ನಾನು ಯಾರು ಕೂಡ ಜವಾಬ್ದಾರಿ ಕೊಟ್ಟಿರಲಿಲ್ಲ. ಸಂಪೂರ್ಣವಾದಂಥ ಆರ್ಥಿಕತೆಯನ್ನ ಒಬ್ಬರೇ ನಿರ್ವಹಿಸುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡೆ ನಾನು. ಯಾಕಂದ್ರೆ ಹಣ ಗೊಂದಲ ಆಗ್ತದೆ, ಅದು ಕೆಟ್ಟ ಹೆಸರು ಬರ್ತದೆ. ಆದರೂ ಕೂಡ ಅದರಿಂದ ಮುಕ್ತವಾಗಕ್ಕೆ ಸಾಧ್ಯವಾಗಲಿಲ್ಲ. ಕೆಲವು ಬೇಕಾದಷ್ಟು ಕಾಮೆಂಟ್ ಮಾಡಿದ್ರು. ಅದು ಇಲ್ಲೂ ಕೂಡ ಅದೇ ಆಗ್ತದೆ. ರಾಜಕಾರಣ ಬೇರೆ, ದಮ್ಮನೇ ಬೇರೆ. ಈಗ ಹೇಳಿದ್ರೆ ಬಂತೇಜು, ಈ ದಮ್ಮ ಅಷ್ಟು ಸುಲಭವಾದಂಥದ್ದಲ್ಲ. ಹಳ್ಳಿಯಿಂದ ಡೆಲ್ಲಿಯಿಂದ ಅಂತಾರಾಷ್ಟ್ರೀಯವರೆಗೂ ಕೂಡ ಭೋಜನದ ವ್ಯವಸ್ಥೆ, ಫುಡ್ ಎಕ್ಸಿಕ್ಯೂಟಿವ್ ಕಮಿಟಿ ಮತ್ತು ಇಂಟರ್ನ್ಯಾಷನಲಿ ಅಡ್ವರ್ಟೈಸ್ಮೆಂಟ್ ಆಗಬೇಕು ಅಂತಕ್ಕಂಥದ್ದು. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂದರೆ ಗ್ರಾಮ, ಹೋಬಳಿ, ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ. ಸೊ ಇಟ್ ಶುಡ್ ಬಿ ಪಬ್ಲಿಸೈಡ್ ಇನ್ ದಿ ಇಂಟರ್ನ್ಯಾಷನಲ್ ಲೆವೆಲ್ ಅಂತಕ್ಕಂಥದ್ದು. ಮತ್ತು ಮೇಂಟೆನೆನ್ಸ್ ಆಫ್ ದಿ ಪ್ರೋಗ್ರಾಮ್ ಮತ್ತು ಆನರರಿ ಗೌರವ ಸಮರ್ಪಣೆ ಬರುವಂಥದ್ದು ಮತ್ತು ಸ್ವಾಗತ ಸಮಿತಿ
ಎಂಚರಿಂಗ ಸ್ಪೆಲ್ಲಿಂಗ್ ಅಷ್ಟೇ, ಎಂಟರ್ಪ್ರಿನರ್ ಮತ್ತು ಪ್ರೊಫೆಷನ್. ಮತ್ತು ಇದಕ್ಕೆ ಈಗ ನೋಡಿ, ಈಗ 3 ತಿಂಗಳಿದೆ, ಇವತ್ತೆಲ್ಲ ಪತ್ರ ಬರೆದು ನಾಳೆ DC ಅವ್ರು ಕೊಟ್ಟು ನಾವು ಜಾಗವನ್ನು ಕಾಯ್ದಿರಿಸಬೇಕು. ಬಹುತೇಕ ನಮ್ಮಲ್ಲಿ ಸ್ಟೇಡಿಯಂ ಪಕ್ಕದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ, ಕ್ರೀಡಾಂಗಣ ಹೊರ ಆವರಣದಲ್ಲಿ. ಅಲ್ಲಿ ಈಗಲೇ ನಾವು ಅದಕ್ಕೆ ನಾವು ಈ ಥರ ಕಾರ್ಯಕ್ರಮ ಯಾಕೆ ನಾವು 24 ಓದಿಟ್ಕೊಂಡ್ರೆ ದಸರಾ ವರ್ಷನ್ 22ಕ್ಕೆ ಮುಗಿಯಿತು. 20ನೇ ತಾರೀಕು ಜಂಬೂ ಸವಾರಿ ಇರೋದ್ರಿಂದ ತಾವೇನು ಅಂಬೇಡ್ಕರ್ ಅವರು ಪರಿವರ್ತನೆ ಆದಂಥ ದಿನ ಅಂತ ಹೇಳಿದ್ರಿ, ಗೌರವ ತಮ್ಮ ಸ್ವೀಕಾರ ಮಾಡಿದಂಥ ದಿನಾಂಕ ಅಂತ ಅವರು ವ್ಯಕ್ತಪಡಿಸಿ ಮಾಡಿ ಪುರುಷೋತ್ತಮರವರು. ಅದು ದಸರಾ ಆಗೋದ್ರಿಂದ 9 ದಿನಗಳ ಕಾಲ ಕೊನೆಯ ಹಂತದಲ್ಲಿ ಜಂಬೂ ಸವಾರಿ ಇದೆ. ಸೊ 20ಕ್ಕಿದೆ, 24ಕ್ಕೆ ತಾಲೂಕೊಂಡಿದೆ. 1 ರಾತ್ರಿ 2 ದಿವಸಗಳ ಕಾಲ ಈ ಕಾರ್ಯಕ್ರಮ ನಡೆಯುತ್ತೆ. ಮೈಸೂರು ಪ್ರತಿ ವರ್ಷ ದಸರಾ ನೀಡುವ ಅಭ್ಯಾಸ ಆಗಿದೆ. ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಬರ್ತಾರೆ, ಉದ್ಯಮಗಳು ಜಾಸ್ತಿ ಇದೆ, ಹೋಟೆಲ್ಸ್ ಜಾಸ್ತಿ ಇದೆ, ಅಕಾಮಿಡೇಷನ್ ಅವಕಾಶ ಇದೆ. ನಮ್ಮ ಚಿಕ್ಕ ಜಿಲ್ಲೆನಲ್ಲಿ ಅಷ್ಟೊಂದಿಲ್ಲ. ಇಲ್ಲೊಂದು ನಮಗಿದೆ ನಿಜ ಫೈನಾನ್ಷಿಯಲ್ ಮ್ಯಾಟರ್ಸ್ ಇದು ಪ್ರಸ್ತಾಪ ಮಾಡಿ ಮೈಸೂರಿನಲ್ಲಿ ಇನ್ನೂ ಕೂಡ ಅವನ್ನ ಫೈನಲೈಸ್ ಮಾಡಿಲ್ಲ ಅಂತಕ್ಕಂಥದ್ದು. ಆದರೆ ಮೈಸೂರಿನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಅದಕ್ಕೆ ನಾವು ಮೊದಲು ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಅದು ಹೆಚ್ಚಾಗಿದ್ರೆ ಲೆಕ್ಕ ಕೊಟ್ಬಿಡ್ತೀವಿ ಅನ್ನೋದು, ನಾವು ಕೊಡಬೇಕಾಗಿರೋದ್ರಿಂದ ಇದು ಲೆಕ್ಕ ಕೊಡೋಕ್ಕಾಗಿರ್ಬೇಕು ಅಂತ ನನಗನ್ಸುತ್ತೆ. ಅದು ಅವರಿಗೆ ಕೊಡು, ಬಣ್ಣವರಿಗೆ ಕೊಡು. ಬಟ್ ನಮ್ಮ ಪುರುಷೋತ್ತಮರವರು ಮತ್ತು ನಮ್ಮ ಎಲ್ಲ ಸ್ನೇಹಿತರು ಆ ಕಾರ್ಯಕ್ರಮದ ಯಶಸ್ವಿ ಕಾರಣದಿಂದಲೇ ಪೂಜ್ಯ ಬಂದೇಜಿಗಳ ಒಂದು ಮಾರ್ಗದರ್ಶನದಲ್ಲಿ, ಪೂಜ್ಯ ನಮ್ಮ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಇನ್ನು ಬೆಳಗಾವಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಒಂದು ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆದರೆ ಜ್ಞಾನಪೀಠ ಸ್ವಾಮೀಜಿಯವರು ನಮ್ಮ ದಕ್ಷಿಣದಿಂದ ಈ ಭಾಗದ ದಕ್ಷಿಣ ಭಾಗದಿಂದ ಆ ಉತ್ತರ ಕಡೆ ನಂತರ ಬೆಳವಣಿಗೆ ಆಗಲಿ, ಅದರ ಅವಕಾಶ ಆಗಲಿ ಅಂತ ಹೇಳಿ ಆ ಜವಾಬ್ದಾರಿಯನ್ನು ನನಗೆ ಮಾನ್ಯ ಪುಟ್ಟಲ್ ಶೆಟ್ಟಿ ಅವರು ಕೂಡ ಶಾಸಕರನ್ನ ಆಹ್ವಾನ ಮಾಡಿದ್ರು. ಮೊನ್ನೆ ನಮ್ಮ ಬಾಪು ಅವರು ಇದ್ರು, ನಮಗೆಲ್ಲ ನಮ್ಮ ಪ್ರಮುಖರು ಬಾಪು ಅವ್ರ ಜೊತೆಗೆ ಹೋಗಿ ಆತ್ಮಾನ್ಯ ಶಿವಕುಮಾರ್ ಇತರರು ಕೂಡ ಅವರಲ್ಲಿ ಭಾಗಿಯಾಗಿದ್ರು. ನನಗೆ ಇಷ್ಟು ದೊಡ್ಡ ಜವಾಬ್ದಾರಿ ವಹಿಸ್ತಾ ಇರೋಣ ಅಂತ ಹೇಳಿ ನನಗೆ ಈ ಬುದ್ಧರ ಒಂದು ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ನನಗೆ ಸ್ವಲ್ಪ ಅಷ್ಟೊಂದು ಧೈರ್ಯ ಇರಲಿಲ್ಲ ಆ ಸಂದರ್ಭ. ಆದರೆ ನನ್ನ ಹಸ್ತಕ್ಕೆ ಅದು ಹಸ್ತಾಂತರ ಮಾಡೋದಲ್ಲ, ಆ ಬುದ್ಧನ ಶಕ್ತಿ ನನ್ನ ಮೈಯೆಲ್ಲ ತುಂಬಿಕೊಂಡು, ಆ ಬುದ್ಧನ ಶಕ್ತಿ ನನ್ನ ಕೈ ತುಂಬಿ ನಾನು ಅವತ್ತು ದಿವಸ ಇದು ನಮ್ಮ ಜಿಲ್ಲೆಯಲ್ಲಿ ಬುದ್ಧ ಎಲ್ಲೆಲ್ಲಿರ್ತಕ್ಕಂಥ ಒಂದು ನಾಡಿ ಭಾಗ ನಮ್ಮ ಜಿಲ್ಲೆ, ಎಲ್ಲರ ಜೊತೆಗೂಡಿ ಒಂದು ಯಶಸ್ವಿಯ ಸಮಾವೇಶವಾಗಿ ಇದನ್ನ ಮಾಡೋಣ ಅಂತೇಳಿ ನಾನು ಮಾನಸಿಕವಾಗಿ ಮುಗಿಸಿದ್ದಾನೆ. ಮಲ್ಕುಂಡಿ ಮಹದೇವ ಸ್ವಾಮಿ ಅವರು ಪ್ರಿಪ್ರೇಷನ್ ವಿಚಾರದಲ್ಲಿ ಹೇಳ್ತಿದ್ರು, ಟೈಮ್ ಶಾರ್ಟ್ ಇದೆ ಸರ್, ಆದಷ್ಟು ಬೇಗ ನೀವು ತ್ವರಿತವಾಗಿ ಇದು ವಿಚಾರಗಳಲ್ಲಿ ಸಮಾವೇಶ ಸಭೆಗಳನ್ನು ಮಾಡಬೇಕು, ನೀವು ಅದ್ರ ಬಗ್ಗೆ ಒಂದು ಥಿಂಕ್ ಟ್ಯಾಂಕ್ ಟೀಮ್ ರಚನೆ ಮಾಡಬೇಕು ಮತ್ತು ಕಮಿಟೀಸ್ ಫಾರ್ಮೇಷನ್ ಮಾಡಬೇಕು, ಅವರಿಗೆ ಜವಾಬ್ದಾರಿ ನಿರ್ವಹಿಸುವಂಥ ಅವಕಾಶ ಮಾಡಬೇಕು ಅಂತಕ್ಕಂಥ ಅನೇಕ ಉತ್ತಮವಾದ ಸಲಹೆಗಳನ್ನು ಅವರು ಇಲ್ಲೇನು ಪ್ರಸ್ತಾಪ ಮಾಡೋದು ಅದು ನನಗೆ ತಿಳಿಪಡಿಸಿದೆ. ಕೇವಲ 3 ತಿಂಗಳ ಸಂದರ್ಭದಲ್ಲಿ ನಾವು ಮೊನ್ನೆ ಮನೋರಂಜಿತ ಬಂತೇಜಿಯವರು ಉದಯ್ ಶಂಕರ್ ಫೋನ್ ಮಾಡಿ ಬಂತೇಜಿಯವರು ಮಾತನಾಡಬೇಕು ಅಂತಿದ್ದಾರೆ ಅಂತೇಳಿ ಈಗಾಗಲೇ ತಡವಾಗಿದೆ, ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದ್ರು ಬಹಳಷ್ಟಿದೆ, ತಕ್ಷಣ ನಾವು ಸೇರಿ ಮಾತನಾಡಬೇಕು ಅಂತ ಹೇಳಿ ನನ್ನನ್ನು ಹುಡುಕೊಂಡು ಉದಯ್ ಮಾಡಿ ನಂತರ ಈ ಕಡೆಗೆ ಕೊಡ್ತೀವಿ ಅಂತ ಪ್ರಸ್ತಾಪ ಮಾಡಿದ್ರು. ಆ ಸಂದರ್ಭದಲ್ಲಿ ಸಭೆಯಲ್ಲಿದ್ದಂಥ ನಾವುಗಳೆಲ್ಲರೂ ಸೇರಿ
ಇದು ಚಾಮರಾಜನಗರ ಜಿಲ್ಲೆ, ಅದರಲ್ಲೂ ನಳಂದ, ಜ್ಯೋತಿಗೊಂಡಪುರ ಮತ್ತೆ ಈ ಭಾಗದಲ್ಲಿ ಬಹಳಷ್ಟು ದೇವರಿರ್ತಕ್ಕಂಥ ಬೌದ್ಧ ಅನುಯಾಯಿಗಳು ಜಾಸ್ತಿ ಇದ್ದಾರೆ, ಜೊತೆಗೆ ಸ್ವಾಭಿಮಾನಿಗಳು ಬಹಳ ಜಾಸ್ತಿ ಇದ್ದಾರೆ. ನಾವು ಇಡೀ ಕರ್ನಾಟಕದಲ್ಲಿ ಏನನ್ನಾದರೂ ಕಟ್ಟಬೇಕು ಅಂತ ಪ್ರಯತ್ನ ಪಟ್ಟರೆ ಅದು ಚಾಮರಾಜನಗರ ಜಿಲ್ಲೆಯಲ್ಲೇ ಕಟ್ಟಬೇಕು ಅಂತಕ್ಕಂಥ ಸಂಕಲ್ಪ ಇರೋದ್ರಿಂದ ಅವತ್ತು ನಾವು ಜಾರಕಿಹೊಳಿ ಇಲ್ಲ, ಚಾಮರಾಜನಗರ ಜಿಲ್ಲೆಗೆ ಕೊಡಬೇಕು, ಇಲ್ಲೇ ಅದು ಆಗಬೇಕು, ಇಲ್ಲಿಂದ ನಂತರ ನೀವು ಮಂಡ್ಯ ಹಾಸನ ಆ ಕಡೆ ಹೋಗ್ಲಿ ಅಂತೇಳಿ ಅವತ್ತು ಚಾಮರಾಜನಗರ ಜಿಲ್ಲೆಗೆ ಸಾಂಕೇತಿಕವಾಗಿ ಆ ಪ್ರತಿನಿಧಿಗಳು, ಜನಪ್ರತಿನಿಧಿಗಳನ್ನ ಕರೆಸಿ ಅವರಿಗೆ ಧ್ವಜವನ್ನು ಹಸ್ತಾಂತರ ಮಾಡಿದ್ದೇವೆ. ಇವತ್ತು ಚಾಮರಾಜನಗರ ಜಿಲ್ಲೆ ನೀವೆಲ್ಲ ಸೇರಿದ್ದೀರಾ. ಬೌದ್ಧ ಸಮ್ಮೇಳನ ರೂಪುರೇಷೆಗಳನ್ನ ತಯಾರು ಮಾಡ್ತಕ್ಕಂಥ ಕೆಲಸ ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ. ಜೊತೆಗೆ ನಿಮ್ಗೆ